ಇದನ್ನ ತಗೊಂಡೋಗೋದಕ್ಕೆ ತಮ್ಮ ಕಡೆಯಿಂದ ಏನಾದರೂ ಒಂದು ಸರ್ ಅಥವಾ ಆ ಥರದ್ದು ಏನಾದರೂ ಇದ್ರೆ ತಮ್ಮ ಕಡೆಯಿಂದ ಇಟ್ ವುಡ್ ಬಿ ಗ್ರೇಟ್. ತುಂಬ ಒಳ್ಳೆಯ ಮಾತುಗಳು ತಾವು ಕೇಳ್ತಾ ಇದ್ದೀರಾ. ಯೋಗ ಅಂತಕ್ಕಂಥದ್ದು ಒಂದು ಬಲಾತ್ಕಾರ ಅಲ್ಲ ಯಾರ ಮೇಲೂ ಕೂಡ, ಇದು ಒಂದು ಚಮತ್ಕಾರ. ಮನಸ್ಸು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಇದು ಹೇಗೆ ಮಾಡುತ್ತೆ ಮನಸ್ಸು? ಒಬ್ಬ ಸಂಗೀತಗಾರ ಆರೋಹಣದಲ್ಲಿ ತನ್ನ ಉಸು ತೆಗೆದುಕೊಳ್ತಾ ಎತ್ತರ ತೆಗೆದುಕೊಂಡೋಗಿ ಆ ದೈವ ಲೋಕದ ಸೃಷ್ಟಿಯನ್ನು ಮಾಡ್ತಾ ಆಮೇಲೆ ಅವರೋಹಣದಲ್ಲಿ ಡಿಸ್ಚಾರ್ಜ್ ಮಾಡ್ತಾ ಬರ್ತಾರೆ. ತಾವು ಸಂಗೀತವನ್ನು ನೋಡಬೇಕು, ಆಲಾಪ ಕೇಳಬೇಕು. ಆಲ್ ಆಫ್ ಅಸ್ ಶುಡ್ ಲಿಸನ್ ದಿಸ್ ಮ್ಯೂಸಿಕ್, ಪರ್ಟಿಕ್ಯುಲರ್ಲಿ Karnataka, Hindustani. Every singer will take in Arohan, he goes to high pitch and he releases slowly, creating so many ragas, and we start feeling, wow, what is this? How come it is possible? Now a student for that matter, when he loads knowledge, taking the knowledge to heights and he is enjoying knowledge, and now discharging through doing the duty, what is going to happen? Miracles are going to happen. Miracles. Artificial intelligence can be beaten only through mind. What is man? Man is only mind. Man is only through actions. ಎಷ್ಟೊಂದು ಸಂತರು ಶ್ರೇಷ್ಠರು ಏನೆಲ್ಲ ಕೆಲಸಗಳು ಮಾಡಿದ್ದಾರೆ, ಒಳ್ಳೆಯ ಮನಸ್ಸಿಂದ ಮಾಡಿದ್ದಾರೆ. ಇವತ್ತು ನಾವು ಅದನ್ನು ನಮ್ಮ ಸಿಲೆಬಸ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಆ ಕೊಳೆಯನ್ನು ತೆಗಿಬೇಕಾಗಿದೆ. ನಿಮ್ಮ BOESಗಳು ಏನು ಮಾಸ್ ಕಾರ್ಡ್ನ ಪ್ರಿಂಟ್ ಮಾಡಿ ಫ್ಯಾಕ್ಟ್ರಿ ಥರ ಕೊಡ್ತಾ ಇದ್ದೀವಿ. ಯೂನಿವರ್ಸಿಟೀಸ್ ಅಂದರೆ ಇವತ್ತು ಮಾಸ್ ಕಾರ್ಡ್ ಪ್ರಿಂಟಿಂಗ್ ಫ್ಯಾಕ್ಟ್ರೀಸ್ ಆಗ್ಬಿಟ್ಟಿದೆ. ಆ ಮಾಸ್ कार्ड ಒಳಗೆ ಏನಿದೆ, अंदर सुंदर है, खूबसूरत है, क्या है मास कार्ड में? वो इंटरव्यू जाके बहुत गलत जवाब दे देगा, बाहर जाएगा, कोई नहीं अंदर जाएगा. Only 10% students they go inside the world market. 90% of the students bottom of the pyramid, middle of the pyramid. What's happening? ಆ ಮಧ್ಯಮ ವರ್ಗದ ತಾಯಿ ತಂದೆಗಳ ಆಶೋತ್ತರಗಳೇನು? ಸಾಲ ಮಾಡಿ ಬ್ಯಾಂಕ್ ಲೋನ್ಗಳು ಎಲ್ಲ ಮಾಡ್ತಾರೆ. ಮಕ್ಕಳು ಜಾಬ್ ಮಾರ್ಕೆಟಲ್ಲಿ ಕೆಲಸದ ಯಾಕೆ ಮನಸ್ಸಲ್ಲಿ ಏನೂ ಇಲ್ಲ, ಬರೀ ಊರು ಹೊಡೆದಾಕ ಹೋಗಿ ಬರ್ತಿದ್ದಾರೆ. ಮಾಸ್ ಕಾರ್ಡ್ ಮೇಲೆ ಬೇರೆ, ಕ್ವಶನ್ಸೇ ಬೇರೆ. ಕ್ವಶನ್ಸ್ ಯಾವತ್ತೂ ಕೇಳಬೇಕಾದ್ರೆ ಅರಿವಿನ ಪ್ರಜ್ಞೆಯಿಂದ ಕೇಳ್ತಾರೆ. ನೀನು ಹೇಗೆ ನಿನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತೀಯಾ? ಯೋಚನೆ ಮಾಡಬೇಕಾದ್ರೆ, ಕ್ರಿಯೇಟಿವ್ ಥಾಟ್ಸ್ ಬರಬೇಕಾದ್ರೆ ಒಂದು ಪ್ರಕೃತಿ ನೋಡಬೇಕು, ಸಹಜವಾಗಿರ್ಬೇಕು, ನದಿ ನೋಡಬೇಕು, ಸಂಗೀತ ಕೇಳಬೇಕು. ಆಗೇನಾಗುತ್ತೆ, ಮನಸ್ಸಲ್ಲಿ ಉತ್ಪಾದನೆ ಆಗ್ತದೆ. ನಾನಾ ಪುಸ್ತಕಗಳು ಓದಬೇಕು, ಸಂತರು ಕೇಳಬೇಕು. ಆಗ ಅವನ ಹತ್ರ ವಿಚಾರಗಳು, ವಿವೇಕ ಅರಳುತ್ತೆ. ವಿವೇಕ ವಿಚಾರ ಅರಳದೇ ಇದ್ರೆ ಅವ್ನು ಏನಾಗ್ತಾನೆ, ಏನೋ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಿಶ್ವವಿದ್ಯಾಲಯಗಳ BOSಗಳಲ್ಲಿ ಮೊದಲಿಗೆ ನಾವು ಈ ಸಿಲೆಬಸ್ನ ತರಬೇಕು. ಅದಕ್ಕೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಕರ್ನಾಟಕ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳಿಗೆ. ನಮ್ಮ ಈ ಯೋಗದ ಎಲ್ಲ ಹಿರಿಯರು ಕೂಡ ಸೇರ್ಕೊಂಡು ಒಂದು ಒತ್ತಾಸೆ ತಂದು ಒಂದು ಸಬ್ಜೆಕ್ಟ್ನ ಇಂಟ್ರೊಡ್ಯೂಸ್ ಮಾಡಿದರೆ ಎಲ್ಲ ಕಡೆ ಕಂಪಲ್ಸರಿಯಾಗಿ ಒಂದು ಓಪನ್ ಎಲೆಕ್ಟಿವ್ ಅಂತ ಒಂದು ಸಬ್ಜೆಕ್ಟ್ ಇಟ್ಟಿದ್ವಿ. ಅದರಲ್ಲಿ ಮತ್ತೊಮ್ಮೆ ನಾವು ಸಂವಿಧಾನ ಕಲಿಸ್ತೀವಿ, ಎನ್ವಿರಾನ್ಮೆಂಟ್ ಕಲಿಸ್ತೀವಿ. ಆ ಹುಡುಗ ಪಾಪ 21 ವರ್ಷ ಹೊರಗಡೆ ಹೋಗ್ತಾನೆ, ಅವನ ದೇಹದ ಬಗ್ಗೆನೇ ಗೊತ್ತಿಲ್ಲ. ಏನಪ್ಪ ನಿನ್ನ ದೇಹ ಎಷ್ಟಿದೆ, ಎಷ್ಟು ಮೂಳೆ ಇದೆ, ಎಷ್ಟು kg ರಕ್ತ ಇದೆ, ನೀರಿದೆ, ಒಂದು ಉಸಿರು ಎಷ್ಟು ತುಂಬಿಕೊಂಡಿದೆ, 3 kg ಇದೆಯಾ, ಅರ್ಧ kg ಇದೆಯಾ, ಎಷ್ಟು ತುಂಬಿಕೊಳ್ತಾ ಇದೆಯಾ, ನೀನು ಬದುಕು ಹೇಗಿರುತ್ತೆ? ಅವನ ಅರಿವೇ ಇರ್ತಕ್ಕಂಥ ಶಿಕ್ಷಣ ಕೊಡ್ತಕ್ಕಂಥದ್ದು ಯಾವುದೋ ಒಂದು ದೊಂಬರಾಟದ ಕಡೆ ಹುಡುಗನ ಕಳಿಸ್ತಾ ಇದ್ದೀವಿ ಅಂತಕ್ಕಂಥ ನೋವು ನಮ್ಮೆಲ್ಲರಿಗೂ ಬಾಧಿಸುತ್ತೆ. ಹಾಗಾಗಿ ವಿಶ್ವವಿದ್ಯಾಲಯ ವ್ಯವಸ್ಥೆಯಲ್ಲಿ, ಕಾಲೇಜ್ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಯೋಗವನ್ನು ತಂದಾಗ ಪ್ರತಿ ವ್ಯಕ್ತಿ, ಪ್ರತಿಯೊಬ್ಬ ಯುವಕ ಸದೃಢನಾಗ್ತಾನೆ, ಶಕ್ತಿಶಾಲಿ ಆಗ್ತಾನೆ. ಅವನಿಂದ ಒಳ್ಳೆಯ ಕೆಲಸಗಳೇ ಸಮಾಜಕ್ಕಾಗುತ್ತೆ. ಇವತ್ತು ಏನು ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಅತ್ಯಂತ ಕೆಟ್ಟದನ್ನು ನೋಡ್ತಾ ಇದ್ದೀವಿ. ಅಪರಾಧಗಳು ನೋಡ್ತಾ ಇದ್ದೀವಿ, ವಿದ್ಯಾರ್ಥಿಗಳ ಆತ್ಮಹತ್ಯೆ ನೋಡ್ಕೊಳ್ತಾ ಇದ್ದೀವಿ, ಮಾದಕ ವಸ್ತುಗಳ ಬಗ್ಗೆ ಕೇಳ್ತಾ ಇದ್ದೇವೆ. ಆ ಹಲವಾರು ಕಡೆ ಸಂಜೆ ಆದ ಹುಡುಗರು ಕೇಳ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಅದೇ ಸತ್ಯ ಅಂತಕ್ಕಂಥ ಒಂದು ಭ್ರಮೆಯಲ್ಲಿ ಯುವಕರನ್ನ ನೂಕ್ಬಿಟ್ಟಿದೆ ಈ ವ್ಯವಸ್ಥೆ. ಹಾಗಾಗಿ ಈ ಮಾರುಕಟ್ಟೆಯ ವ್ಯವಸ್ಥೆಯಲ್ಲಿ ಬಟ್ಟೆ ಮುಖ್ಯನೋ, ಬದುಕು ಮುಖ್ಯನೋ, ಉಸಿರು ಮುಖ್ಯನೋ, ಅಥವಾ ನಿನ್ಗೆ ಏನು ಮುಖ್ಯ, ಮನೋರಂಜನೆ ಮುಖ್ಯನೋ ಅಂತಕ್ಕಂಥ ಮಾತುಗಳಿಗೆ ತಿಳಿ ಹೇಳ್ಕೊಡ್ತಕ್ಕಂಥದ್ದು ಯೋಗ ಮಾತ್ರ. ಈ ಜಿಂದಗಿ का प्रयाण ऐसा होता है, आपका कपड़ा से नहीं आता है, कचड़ा नहीं खा के नहीं आता है, आप क्या सोचता है दिमाग में, क्या रहता है दिल में, वही चलेगा ಅಂತಕ್ಕಂಥ ಮಾತುಗಳನ್ನ ನಾವು ಸಿಲೆಬಸ್ ತಂದಾಗ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಮಾತನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ಯುವರ್ ವೆರಿ ಇನ್ಸ್ಪಿರೇಷನಲ್ ಸ್ಪೀಚ್ ಸರ್. ಸೊ ಅವರು ಯೂನಿವರ್ಸಿಟೀಸಲ್ಲಿ ಓಪನ್ ಎಲೆಕ್ಟಿವ್ಸ್ ಯಾಕೆ ಇದು ಮಾಡಬಾರ್ದು